ಶಾಸಕ ಹರೀಶ್ ಮೇಲೆ ಅಟ್ರಾಸಿಟಿ ಕೇಸ್, ಠಾಣೆಯಲ್ಲೇ ಪೊಲೀಸರೊಂದಿಗೆ ವಾಗ್ವಾದ. ಹರಿಹರ ಕ್ಷೇತ್ರ ಶಾಸಕ ಬಿಪಿ ಹರೀಶ್ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಸೋಮವಾರ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಜಿಲ್ಲಾ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ಹೊರಟ ಜಿಲ್ಲಾ ಬಿಜೆಪಿ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಠಾಣೆಯ ಮುಂಭಾಗ ಪ್ರತಿಭಟಿಸಿದರು. ಸರ್ಕಾರಿ ಜಾಗದಲ್ಲಿ ಮಣ್ಣನ್ನು ಲೂಟಿ ಮಾಡಿದವರನ್ನು ಬಿಟ್ಟು ಮಣ್ಣನ್ನು ರಕ್ಷಿಸಲು ಹೋದ ಶಾಸಕ ಬಿಪಿ ಹರೀಶ್ ವಿರುದ್ಧ ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ಮಾಜಿ ಜಿಲ್ಲಾಧ್ಯಕ್ಷರುಗಳಾದ ಯಶವಂತರಾವ್ ಜಾಧವ್, ವೀರೇಶ್ ಹನಗವಾಡಿ, ಮುಖಂಡರಾದ ರಾಜನಹಳ್ಳಿ ಶಿವಕುಮಾರ್, ಶ್ರೀನಿವಾಸ ದಾಸಕರಿಯಪ್ಪ ಠಾಣೆಯ ಒಳಗೆ ಹೋಗಿ ಕೂತು ಗ್ರಾಮಾಂತರ ಡಿವೈಎಸ್ಪಿ ಬಿಎಸ್ ಬಸವರಾಜ್ ಮತ್ತು ನಗರ ಡಿವೈಎಸ್ಪಿ ಶರಣ ಬಸವೇಶ್ವರ ಅವರೊಂದಿಗೆ ಮಾತನಾಡಿ ಸುಳ್ಳು ಜಾತಿ ನಿಂದನೆ ದೂರು ಕೊಟ್ಟ ತಕ್ಷಣ ಪ್ರಕರಣ ದಾಖಲಿಸಿದ್ದೀರಿ. ಆದರೆ ಕಾಡಜ್ಜಿ ಗ್ರಾಮದಲ್ಲಿ ಸರ್ಕಾರಿ ಮಣ್ಣನ್ನು ಲೂಟಿ ಮಾಡಿದವರ ಮೇಲೆ ಏಕೆ ಪ್ರಕರಣ ದಾಖಲಿಸಿಲ್ಲ ಎಂದು ಪ್ರಶ್ನಿಸಿದರು. ಈ ವೇಳೆ ಬಿಜೆಪಿ ಮುಖಂಡರ ಮತ್ತು ಡಿವೈಎಸ್ಪಿಗಳ ನಡುವೆ ವಾಗ್ವಾದ ನಡೆಯಿತು. ಶಾಸಕ ಬಿಪಿ ಹರೀಶ್ ಮಾತನಾಡಿ, ಮಣ್ಣು ಲೂಟಿ ಹೊಡೆದವರನ್ನು ಬಂಧಿಸಬೇಕು. ಜಿಲ್ಲಾ ಮಂತ್ರಿ ಏನನ್ನು ಬೇಕಾದರೂ ಕಳ್ಳತನ ಮಾಡಿದರೆ ನಡೆಯುತ್ತಾ? ನಾನು ಸಾಕ್ಷಿ ಸಮೇತ ಅಕ್ರಮ ಮಣ್ಣು ಸಾಗಣೆ ಮಾಡುತ್ತಿದ್ದ ಲಾರಿ ಹಿಡಿದಿದ್ದೆ. ಆದರೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದೀರಿ. ಅಟ್ರಾಸಿಟಿ ಹಾಕಿದ್ದಕ್ಕೆ ದಾಖಲೆ ಕೊಡಿ. ನಾನು ಮಣ್ಣು ಹೊಡೆದವರ ವಿರುದ್ಧ ದೂರು ನೀಡಿದರೂ ಅದನ್ನು ತಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಟ್ರಾಸಿಟಿ ಕೇಸ್ ಸುಮ್ಮನೆ ಹಾಕ್ಬಿಡ್ತೀರಾ? ಇನ್ನೂ ಇಲ್ಲ. ಆಮೇಲೆ ಟ್ರ್ಯಾಕ್ಟರ್ ಇಲ್ಲ ಅಲ್ಲಿ ಇರ್ತಕ್ಕಂಥದ್ದು ಲಾರಿ. ಒಬ್ಬ ಶಾಸಕರಿಗೆ ಏನ್ ಮಾಡ್ತೀರಿ ನೀವು? ಪೊಲೀಸ್ ಅಧಿಕಾರಿಗಳು, ಸಾಮಾನ್ಯ ಜನರಿಗೆ ಏನ್ ಮಾಡ್ತಿದ್ದೀರಿ ನೀವು? ಶಾಸಕರ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ನಾಚಿಕೆ ಮಾತಾಡಿ.